ಎಣ್ಣೆ ಮತ್ತಿನಲ್ಲಿ ಕಿರಿಕ್ಕಾಗಿದೆ. ಸ್ನೇಹಿತನನ್ನೇ ಕೊಂದೇ ಬಿಟ್ರ ಇವರು. ಎಣ್ಣೆ ಪಾರ್ಟಿಯಲ್ಲಿ ಸ್ನೇಹಿತರ ನಡುವೆ ಕಿರಿಕ್ಕಾಗಿದ್ದು ಓರ್ವನಿಗೆ ಚಾಕುವಿನಿಂದ ಇರಿದು ಭೀಕರ ಕೊಲೆ ಮಾಡಲಾಗಿದೆ. ಎಣ್ಣೆ ಮತ್ತಿನಲ್ಲಿ ಕಿರಿಕ್ಕಾಗಿದ್ದು ಸ್ನೇಹಿತನನ್ನೇ ಕೊಂದೇ ಬಿಟ್ಟಿದ್ದಾರೆ. ಎಣ್ಣೆ ಪಾರ್ಟಿಯಲ್ಲಿ ಸ್ನೇಹಿತರ ನಡುವೆ ಕಿರಿಕ್ಕಾಗಿರುವಂತದ್ದು ಓರ್ವನಿಗೆ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ನಗರೂರಿನಲ್ಲಿ ಈ ಒಂದು ಘಟನೆಯಾಗಿರುವಂಥದ್ದು. ನಗರೂರಿನ ಬಾಲಾಜಿ ಫಾರ್ಮ್ ಹೌಸ್ನಲ್ಲಿ ನಡೆಯುತ್ತಿದ್ದಂಥ ಎಣ್ಣೆ ಪಾರ್ಟಿ ಇದು. ಹುಲಿಯೂರು ದುರ್ಗದ 37 ವರ್ಷದ ನಾಗರಾಜ್ ಎಂಬಾತನನ್ನ ಕೊಲೆ ಮಾಡಲಾಗಿದೆ. ನಾಗರಾಜ್ ಸೇರಿದಂತೆ 4-5 ಯುವಕರು ಪಾರ್ಟಿ ಮಾಡ್ತಾ ಇದ್ರು. ಈ ವೇಳೆ ಅವರ ನಡುವೆ ಏನಾಗಿದೆಯೋ ಗೊತ್ತಿಲ್ಲ. ತದನಂತರದಲ್ಲಿ ಆತನನ್ನ ಕೊಲೆ ಮಾಡಿದ್ದಾರೆ. ಫ್ರೆಂಡ್ಸೇ ಎಣ್ಣೆ ಮತ್ತಿನಲ್ಲಿ ಕಿರಿಕ್ಕಾಗಿದೆ, ಸ್ನೇಹಿತನನ್ನೇ ಕೊಂದಿದ್ದಾರೆ. ಎಣ್ಣೆ ಪಾರ್ಟಿಯಲ್ಲಿ ಸ್ನೇಹಿತರ ನಡುವೆ ಕೆಲವೊಂದಿಷ್ಟು ವಿಷಯಕ್ಕೆ ಕಿರಿಕ್ಕಾಗಿರುವಂಥದ್ದು. ಓರ್ವನಿಗೆ ಚಾಕುವಿನಿಂದ ಇರಿದು ಭೀಕರ ಕೊಲೆಯಾದಂಥ ಘಟನೆ ಈಗ ಬೆಂಗಳೂರಿನಲ್ಲಾಗಿದೆ. ಹುಲಿಯೂರು ದುರ್ಗದ 37 ವರ್ಷದ ನಾಗರಾಜ್ ಎಂಬಾತನನ್ನ ಕೊಲೆ ಮಾಡಲಾಗಿದೆ. ನಾಗರಾಜ್ ಸೇರಿದಂತೆ 4-5 ಯುವಕರು ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರು. ಈ ವೇಳೆ ಯಾವುದೋ ಒಂದು ವಿಷಯಕ್ಕೆ ಕಿರಿಕ್ಕಾಗಿದೆ. ಕಿರಿಕ್ಕಾದ ತಕ್ಷಣದಲ್ಲಿ ಆತನನ್ನು ಕೊಲೆ ಮಾಡಿದ್ದಾರೆ. ನೀವು ಒಂದು ವಿಂಡೋದಲ್ಲಿ ಗಮನಿಸ್ಬೋದು. ಮೃತ ದುರ್ದೈವಿ ನಾಗರಾಜ್ನನ್ನ ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಆದಂಥ ಘಟನೆ ಇದು. ಬಾಲಾಜಿ ಫಾರ್ಮ್ ಹೌಸ್ನಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರು. ಈ ವೇಳೆ ಸಣ್ಣ ಕಿರಿಕ್ಕಾಗಿದೆ. ಕಿರಿಕ್ಕಾದ ನಂತರ ಆತನ ಫ್ರೆಂಡ್ಸೇ ಕೊಲೆ ಮಾಡಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಎಣ್ಣೆ ಪಾರ್ಟಿ ಮಾಡುವಂಥ ಸಂದರ್ಭದಲ್ಲಿ ಆದಂಥ ಘಟನೆ ಇದು. ಬಾಲಾಜಿ ಫಾರ್ಮ್ ಹೌಸ್ನಲ್ಲಿ ಪಾರ್ಟಿ ನಡೀತಾ ಇತ್ತು. ಪಾರ್ಟಿ ಮಾಡುವಾಗ ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಗಿದೆ. ಮಾತಿಗೆ ಮಾತು ಬೆಳೆದು ಅದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಈಗ ಈ ಒಂದು ಕೊಲೆಯಾಗಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಏನಾಯಿತು, ಹೇಗಾಯಿತು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ತಿಳಿದುಕೊಳ್ತಾ ಇದ್ದಾರೆ. ಆ ಫಾರ್ಮ್ ಹೌಸ್ನಲ್ಲಿ ಹುಲಿಯೂರು ದುರ್ಗದ ನಾಗರಾಜ್ ಮೃತ ದುರ್ದೈವಿಯಾಗಿದ್ದು ಓರ್ವನಿಗೆ ಚಾಕುವಿನಿಂದ ಇರಿದು ಭೀಕರ ಕೊಲೆಯಾಗಿದೆ. ಈಗ ನಾಗರಾಜ್ ಸೇರಿದಂತೆ 4-5 ಯುವಕರು ಪಾರ್ಟಿ ಮಾಡ್ತಾ ಇದ್ರು. ಎಣ್ಣೆ ಪಾರ್ಟಿ ನೆಪದಲ್ಲಿ ಮರ್ಡರ್ಗೆ ನಡೆದಿತ್ತು ಸ್ಕೆಚ್. ರಿಯಲ್ ಎಸ್ಟೇಟ್ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದ ನಾಗರಾಜ್ ಹುಲಿಯೂರು ದುರ್ಗದ ಕಮಲಾಪುರದ ವಾಸಿಯಾಗಿದ್ದಂಥ ನಾಗರಾಜ್ ಒಟ್ಟು 6 ಜನ ಸ್ನೇಹಿತರು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಮೊದಲಿಗೆ 4 ಜನ ಅಂತ ಹೇಳಲಾಗ್ತಿತ್ತು, ಆದ್ರೀಗ 6 ಜನ ಅನ್ನೋದು ಪರಿಶೀಲನೆ ವೇಳೆ ಗೊತ್ತಾಗಿದೆ. ಪಾರ್ಟಿ ವೇಳೆ ಡ್ರ್ಯಾಗರ್ನಿಂದ ನಾಗರಾಜ್ಗೆ ಇರಿದು ಕೊಲೆ ಮಾಡಿದ್ದಾರೆ. ಕೃತ್ಯದ ಬಳಿಕ ಘಟನಾ ಸ್ಥಳದಿಂದ ಸ್ನೇಹಿತರು ಎಸ್ಕೇಪ್ ಆಗಿದ್ದಾರೆ. ಘಟನಾ ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೂಡ ನಡೆಸಲಾಗ್ತಾ ಇದೆ. 6 ಜನ ಸೇರಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರು. ಎಣ್ಣೆ ಪಾರ್ಟಿ ಮಾಡುವಂಥ ಸಂದರ್ಭದಲ್ಲಿ ಡ್ರ್ಯಾಗರ್ನಿಂದ ನಾಗರಾಜ್ಗೆ ಇರಿದು ಕೊಲೆ ಮಾಡಲಾಗಿದೆ. ಕೃತ್ಯದ ಬಳಿಕ ಘಟನಾ ಸ್ಥಳದಿಂದ ಆ 6 ಸ್ನೇಹಿತರು ಎಸ್ಕೇಪ್ ಆಗಿದ್ದಾರೆ. ಕುಟುಂಬ ಸದಸ್ಯರು ಅವರ ಒಂದು ಕಣ್ಣೀರು ಮುಗಿಲು ಬಿಟ್ಟಿರುವಂಥದ್ದು. ಇವತ್ತು ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ನಗರೂರು ಎಂಬ ಗ್ರಾಮದ ಬಳಿ ಬಾಲಾಜಿ ಫಾರ್ಮ್ ಹೌಸ್ ಎಂಬ ಒಂದು ಫಾರ್ಮ್ ಹೌಸ್ ಅಲ್ಲಿ ಸಂಜೆ ಸುಮಾರು 4ರಿಂದ 4:15 ಸಮಯದಲ್ಲಿ ಅಲ್ಲಿ ನಾಗರಾಜ್ ಅಲಿಯಾಸ್ ಆಟೋ ನಾಗ ಎಂಬ ಒಬ್ಬ ವ್ಯಕ್ತಿ ಕೊಲೆ ನಡೆದಿರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ವಿ. ಇದು ನಮಗೆ ಪ್ರಾಥಮಿಕವಾಗಿ ಬಂದಿರೋ ಮಾಹಿತಿ ಪ್ರಕಾರ ಈ ನಾಗರಾಜು ಮತ್ತು ಆತನ ಇಬ್ಬರು ಸ್ನೇಹಿತರು ಮೊದಲಿಗೆ ಬಂದು ಅಲ್ಲಿ ರೂಮ್ ತಗೊಂಡು ಅಲ್ಲಿ ರೂಮಲ್ಲಿ ಇರ್ತಾರೆ. ನಂತರ ಅವ್ರಿಗೆ ಪರಿಚಿತರಾದ ಇನ್ನೊಂದು 2-3 ವ್ಯಕ್ತಿಗಳು ಬಂದಿರ್ತಾರೆ. ಸೊ ರೂಮ್ ಒಳಗಡೆ ಯಾವುದೋ ವಿಚಾರಕ್ಕೆ ಅವ್ರ ನಡುವೆ ಒಂದು ಗಲಾಟೆ ಶುರುವಾಗಿ ಈ ನಾಗರಾಜ್ ಅನ್ನೋ ವ್ಯಕ್ತಿಗೆ ಚಾಕು ಮತ್ತು ಬಿಯರ್ ಬಾಟ್ಲು ಚುಚ್ಚಿ ಕೊಲೆ ಮಾಡಿರುವುದಾಗಿ ನಮಗೆ